ಹೌದು ಸರ್, ಹೌದು. ಈಗ ನೆಕ್ಸ್ಟ್ ಅವರೇ ಮಾತಾಡ್ತಾರೆ. ನಮಗೆ ತುಂಬ ನಾವು ಇನ್ನೇನು ಮಾಡೋದು, ನಮ್ಮ ಫಸ್ಟ್ ಕಾಪಿ ರೆಡಿಯಾಗಿ ಆಲ್ಮೋಸ್ಟ್ ಒಂದು 8-9 ತಿಂಗಳಾಗಿದೆ. ಸೊ ಆ ಗ್ಯಾಪಲ್ಲಿ ನಾವು ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಏನೇನೋ ಮಾಡಬೇಕು, ಒಂದಷ್ಟು ಜನರಿಗೆ ಅಪ್ರೋಚ್ ಮಾಡಬೇಕು, ತುಂಬ ಪ್ರಯತ್ನಗಳು ನಡೆದಿದೆ. ಅಂದ್ಕೊಂಡಿದ್ದು ಮಾತ್ರ ಅಲ್ಲ, ಹೋಗಿ ತುಂಬ ಸಿನಿಮೆಯ ರೀತಿಯಲ್ಲಿ ಗೇಟಲ್ಲಿ ಕಾದಿದ್ದು ಆಗಿದೆ, ಅಪಾಯಿಂಟ್ಮೆಂಟ್ ತೊಗೊಂಡು ಒಳಗಡೆ ಹೋಗಿದ್ದು ಅದೆಲ್ಲ ಆಗಿದೆ. ಬಟ್ ಅದೆಲ್ಲ ಎಲ್ಲರೂ ಹೊಸ ಟೀಮ್ನ ಅನುಭವಿಸ್ಲೇಬೇಕಾಗಿರೋ ವಿಚಾರ. ಅದು ನಾವು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ಅದು ನಾವು ಮಾಡ್ತೀವಿ. ಅದು ಯಾರು ಅವ್ರ ಪಾಪ ಏನು ನೀವು ಸಿನಿಮಾ ಮಾಡಿ ಅಂತ ಹೇಳಿರಲಿಲ್ಲ. ನಮ್ಮ ಇಂಟ್ರೆಸ್ಟಲ್ಲಿ ನಾವು ಮಾಡಿದ್ದೀವಿ, ನಾವು ಕಷ್ಟಪಟ್ಟಿದ್ದು ಪಡ್ತಾ ಇದ್ದೀವಿ, ಪಡಲೇಬೇಕು. ಸೊ ಅಂಥ ಟೈಮಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿರೋರು, ನಾನು ಮುಂಚೆ ಶಾಕಾಹಾರಿ ಮ್ಯೂಸಿಕ್ ನಾನೇ ಮಾಡಿದ್ದೆ ಸರ್ ಅವಕಾಶ ಕೊಟ್ಟಾಗ. ಸೊ ಆ ಒಂದು ಕಾಂಟ್ಯಾಕ್ಟ್ ನನಗೆ ಸರ್ ದಿದ್ದಿದ್ದರಿಂದ, ಸರ್ ಹಿಂಗೆ ನಮ್ಮದು ಈ ಥರ ಆಗ್ತಾ ಇದೆ ಅಂತಂದಾಗ 2 ಯೋಚನೆನೇ ಮಾಡಿದೆ. ನನ್ನಿಂದ ಏನಾಗಬೇಕು ಹೇಳಿ ಮಯೂರ್ ಅಂತಂದು, ಸರಿ ಹೀಗೆ ಪ್ರೆಸೆಂಟ್ ಮಾಡ್ಬೋದಾ ಅಂತ ಕೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ನಮ್ಮ ಸಿನಿಮಾನ ನೋಡಿದ್ದಾರೆ ಕೂಡ. ಸೊ ಅವರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಅದನ್ನು ಒಪ್ಕೊಂಡು ಯಾವುದೇ ರೀತಿ ಸಪೋರ್ಟ್ ಆದರೂ ನಾನು ಇದ್ದೀನಿ ಅಂತ ಹೇಳಿ ಇವತ್ತಿಗೂ ನಮ್ಮ ಜೊತೆ ಇವಾಗಲೂ ಶಿವಮೊಗ್ಗದಿಂದ ಪಾಪ ಇದಕ್ಕೋಸ್ಕರ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ 1 ವರ್ಷದ ಹಿಂದಕ್ಕೆ ನನ್ನ ಮನಸ್ಸು ಹೋಗ್ತಾ ಇದೆ. ಈಗ ನಿಮ್ಮನ್ನೆಲ್ಲ ನೋಡಿ ಕಳೆದ ವರ್ಷ ಇದೇ ಬೆಂಗಳೂರಿನಲ್ಲಿ 2 ಬಾರಿ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೆ ನಾನು. ಒಂದು ರಂಗಾಯಣ ರಘು ಅವರಿಗೆ ಅಭಿನಯಾಸುರ ಬಿರುದನ್ನು ಕೊಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ತಾವೆಲ್ಲ ಬಂದು ನಮ್ಮನ್ನು ಹರಿಸಿದ್ರಿ. ಆಮೇಲೆ ನಮ್ಮ ಚಿತ್ರದ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗಲೂ ಕೂಡ ನೀವೆಲ್ಲ ಬಂದು ನಮಗೆ ಬೆಂಬಲಿಸಿದ್ರಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದಿಂದ ಕಳೆದ ವರ್ಷ ಒಂದು ಒಳ್ಳೆಯ ಸಿನಿಮಾ ಆಗಿ ಜನರನ್ನ ತಲುಪಲಿಕ್ಕೆ ಶಾಕಾಹಾರಿ ನಿಮ್ಮೆಲ್ಲರ ಸಹಕಾರದಿಂದ ಅದು ಕಾರಣ ಆಗಿತ್ತು. ಕಳೆದ ವರ್ಷದ ಯಶಸ್ವಿ ಚಿತ್ರಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ 2 ಚಿತ್ರಗಳು ಇದ್ದವು. ಒಂದು ಶಾಕಾಹಾರಿ, ಮತ್ತೊಂದು ಬ್ಲಿಂಕ್ನ ನಿರ್ಮಾಪಕರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಚಿತ್ರದ ವಿತರಕರವರು ರವಿಚಂದ್ರ, ನನ್ನ ಆತ್ಮೀಯ ಗೆಳೆಯ. ನಮಗೆ ನೀವೆಲ್ಲ ಹೋದ ವರ್ಷ ಹೇಗೆ ಸಹಕಾರವನ್ನು ಕೊಟ್ಟು ಒಂದು ಒಳ್ಳೆಯ ಚಿತ್ರವನ್ನು ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡಿದ್ರೋ, ಅದೇ ಸಹಕಾರವನ್ನು, ಅದೇ ಬೆಂಬಲವನ್ನು ಭಾವತೀರ ಯಾನಕ್ಕೆ ಕೂಡ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿಸಲಿಕ್ಕೆ ನಾನು ಬಂದಿದ್ದೀನಿ. ನಾನೊಂದು 4-5 ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆ ಹೇಳಲೇಬೇಕು ಭಾವತೀರ ಯಾನದ ಬಗ್ಗೆ. ಮಯೂರ್ ನನಗೆ ಶಾಕಾಹಾರಿಯಿಂದ ಪರಿಚಯ ಆಗಿರುವ ವ್ಯಕ್ತಿ, ನನ್ನ ಸಹೋದರ ಇದ್ದ ಹಾಗೆ. ನಾನು ತುಂಬ ಪ್ರೀತಿ ಮತ್ತು ಅಭಿಮಾನ ಪಡುವ ಚಲನಚಿತ್ರ ರಂಗದ ಪ್ರತಿಭೆಗಳಲ್ಲಿ ಮಯೂರ್ ಕೂಡ ಅತ್ಯಂತ ಹತ್ತಿರದ ವ್ಯಕ್ತಿ. ಮಯೂರ್ ಪ್ರತಿಭೆ ಇನ್ನೇನು ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ, ಆಲ್ರೆಡಿ ಪ್ರೂವನ್ ಟ್ಯಾಲೆಂಟ್. ಶಾಕಾಹಾರಿ ತುಂಬ ಶಾಕಾಹಾರಿಯ ಬಗ್ಗೆ ಈ ವೇದಿಕೆಯಲ್ಲಿ ಹೇಳೋದು ಔಚಿತ್ಯ ಅಲ್ಲ. ಶಾಕಾಹಾರಿಯ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಕೆಲವು ಗುಡ್ ನ್ಯೂಸ್ಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಿದೆ, ಅದನ್ನು ಇನ್ನೊಮ್ಮೆ ಹೇಳೋಣ. ಆ ದಿನದಿಂದ ಕೂಡ ಮಯೂರ್ ಶಾಕಾಹಾರಿಯಿಂದ ಮೊದಲು ಕೂಡ ಮ್ಯೂಸಿಕ್ನಲ್ಲಿ ಕೆಲಸ ಮಾಡಿದ್ರು. ಶಾಕಾಹಾರಿಯಿಂದ ಮಯೂರ್ ಒಂದು ನಾಡಿಗೆ ಎಲ್ರಿಗೂ ಪರಿಚಿತ ಆದರು. ಆಮೇಲೆ ತುಂಬ ಒಳ್ಳೊಳ್ಳೆಯ ಆಫರ್ಗಳು ಮಯೂರ್ಗೆ ಬಂದಿದೆ. ಮುಂದೊಂದು ದಿನ ಕನ್ನಡ ಚಿತ್ರರಂಗದ ಮುಂಚೂಣಿ ಸಂಗೀತ ನಿರ್ದೇಶಕ ಮಾತ್ರ ಅಲ್ಲ, ಭಾವತೀರ ಯಾನದ ಮೂಲಕ ನಿರ್ದೇಶಕ ಆಗಿ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಮಯೂರ್ ಪ್ರತಿಭೆಯ ಬಗ್ಗೆ ಆಯಿತು. ಇನ್ನೊಬ್ಬ ಪ್ರತಿಭೆ ತೇಜಸ್. ನಾನು ನಿಜವಾಗ್ಲೂ ಮೊದಲು ಚಿತ್ರ ನೋಡೋದಕ್ಕಿಂತ ಮೊದಲು ತೇಜಸ್ ಮಯೂರ್ ಇಬ್ಬರನ್ನು ಒಟ್ಟಿಗೆ ಭೇಟಿಯಾಗಿದ್ದೆ. ಆವಾಗ ನನಗೆ ಅಂದರೆ ನಿಮಗೂ ಹಾಗೆ ಅನಿಸ್ಬೋದು, ಏನು ತುಂಬ ಸಿಂಪಲ್ ಆಗಿರೋ ಹುಡುಗ, ಏನು ಆ್ಯಕ್ಟ್ ಮಾಡಿರ್ಬೋದು ಅನ್ನೋ ಫೀಲಿಂಗ್ ನಿಮ್ಗೆ ಹೀಗಿರಬಹುದು. ಆದರೆ ನೀವು ಚಿತ್ರ ನೋಡಿದಾಗ ನೀವು ನಿಜಕ್ಕೂ ನಿಮ್ಗೆ ಫೀಲ್ ಆಗುತ್ತೆ. ಒಬ್ಬ ಯುವಕ, ನೀವೆಲ್ಲ ಅವಕಾಶ ಮಾಡಿಕೊಟ್ಟು ಈ ಚಿತ್ರ ಗೆದ್ದರೆ ಮುಂದೊಂದು ದಿನ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹೆಸರನ್ನ ತಂದು ಕೊಡುವ ನಟ ಆಗೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇದನ್ನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ. ತುಂಬ ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ಚಿತ್ರದಲ್ಲಿ, ತುಂಬ ಪ್ರತಿಭೆ ಇದೆ. ಈ ಚಿತ್ರ ಆ ಕಾರಣಕ್ಕಾಗಿ ಗೆಲ್ಲಲೇಬೇಕು. ನೀವೆಲ್ಲ ಕೈ ಹಿಡಿದು ಗೆಲ್ಲಿಸ್ಬೇಕು. ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕೆ ತಡವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ, ಮೊದಲೇ ಮಾಡ್ಬೋದಿತ್ತಲ್ಲ ಅಂತ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಯಾಕೆಂದರೆ
ಇವರಿಬ್ಬರು ಪ್ರತಿಭಾನ್ವಿತರಿಗೆ ಬೆಂಬಲವಾಗಿ ನಿಂತವರು ತುಂಬ ಕಡಿಮೆ. ಆ ಥರದ ಸಂದರ್ಭ ಬರೋದು. ಅವರ ಇಬ್ಬರ ತಂದೆಯಂದರು ಶೈಲೇಶ್ ಅಂಬೇಕಲ್ಲು ಅವರು, ಲಕ್ಷ್ಮಣ್ ಬಿ.ಕೆ ಅವರು ಬೆನ್ನೆಲುಬಾಗಿ ನಿಂತು ನಾನು ಅವರ ಚಟುವಟಿಕೆ, ಅವರ ಉತ್ಸಾಹ, ಅವರ ತತ್ಪರತೆಯನ್ನು ಗಮನಿಸ್ತಾ ಇದ್ದೀನಿ. ಅವರೆಲ್ಲ ವ್ಯವಹಾರ ಕೆಲಸಗಳನ್ನು ಬಿಟ್ಟು ಈ ಚಿತ್ರದ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ಹೊಸ ತಂಡ ಆಗಿರೋದ್ರಿಂದ ಜನರನ್ನ ರೀಚ್ ಮಾಡೋದು ಅಷ್ಟು ಸುಲಭ ಇಲ್ಲ. ಈ ಮಾಹಿತಿ ಅನ್ನೋದು ಸಮುದ್ರದ ಅಷ್ಟು ಇದೆ. ನಾವು ಎಷ್ಟು ಸುರಿದ್ರೂ 1 ಬಕೆಟ್ ನೀರು 2 ಬಕೆಟ್ ನೀರು ಅದೇನು ಮ್ಯಾಟ್ರ್ ಆಗಲ್ಲ. ಆತ್ಮೀಯರಾದ ಇವರು ಹೇಳಿದಾಗೆ ಇದನ್ನ 1 ವಾರ ಮೊದಲು ಮಾಡಿದ್ರೆ ಕಳೆದೋಗಿರ್ತಾ ಇತ್ತು. ಇದೇ ಸರಿ ಅಂತ ನಮ್ಮ ಅಭಿಪ್ರಾಯ. ಅಟ್ಲೀಸ್ಟ್ ನೀವು 1-2 ದಿನದಲ್ಲಿ ಇದಕ್ಕೆ ಒಳ್ಳೆಯ ಪ್ರಚಾರ ಸಿಕ್ಕಿದ್ರೆ, ಈ ಕಂಟೆಂಟ್ ನೀವು ನೋಡಿದಿರ, 2 ಹಾಡು 1 ಟ್ರೈಲರ್ನ ನೋಡಿದಿರಾ, ಇದರ ಲೆವೆಲ್ ನಿಮಗೆ ಗೊತ್ತಾಗಿರುತ್ತೆ. ಇದರ ಟೆಕ್ನಿಕಲಿ ಯಾವ ಲೆವೆಲ್ಗೆ ಇದನ್ನ ಮಾಡಿದ್ದಾರೆ ಅಂತ. ಇದು ಜನರಿಗೆ 2 ದಿನಗಳಲ್ಲಿ ತಲುಪಿದ್ರೆ ಆಮೇಲೆ ಜನರ ಬಾಯಿಯಿಂದ ಬಾಯಿಗೆ ಇದು ಪ್ರಚಾರ ಆಗಿ ಖಂಡಿತವಾಗ್ಲೂ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.